ಯಾಕ್ರಿ ಮಂಡ್ಯ, ಮೈಸೂರು, ರಾಮನಗರ ಜನ ಆ ಕಡೆ ಹುಟ್ಟಬೇಕಾಗಿತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಬಯಸ್ತಾರೆ? ಏನ್ ಗುಳೆ ಹೋಗೋದಕ್ಕ? ಬೇಸಿಗೆ ಶುರುವಾದ್ರೆ ಸಾಕು, ಉಟ್ಟು ಬಟ್ಟೆ ಮೇಲೆ ಚಾಪೆ ದಿಂಬು ಸುತ್ತಕೊಂಡು ಹೋಗ್ತಾರ್ರಿ ಜನ. ಮುಂಬೈ, ಪುಣೆ, ಬೆಂಗಳೂರು ಸಿಕ್ಕ ಗಾಡಿ ಹತ್ಕೊಂಡು ಹೋಗ್ತಾರೆ. ಯಾವುದಕ್ಕೆ? ತಿಂಗಳು ಒಂದು 8,000 ದುಡಿಮೆ ಆಗುತ್ತೆ. 8,000 ದುಡಿಮೆ ಆದ್ರೂ ಆಗಲಿ. ಹೋಗಿ ಬೆಂಗಳೂರಲ್ಲಿ ಮನೆ ಕಟ್ಟಿಸ್ತಾ ಇರೋರೆಲ್ಲ ಶೆಡ್ ಹಾಕಿರ್ತಾರಲ್ಲ, ಶೆಡ್ಗಳಲ್ಲಿ ಒಂದು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಜನ ಬಂದಿರ್ತಾರಲ್ಲಿ ಅಂತ. ಮೋರ್ ದೆನ್ 70%, ಐ ಬೆಟ್ ಮೋರ್ ದೆನ್ 70% ಕಲ್ಯಾಣ ಕರ್ನಾಟಕದ ಜನ ಬಂದಿರ್ತಾರೆ. ಅವ್ರ ಊರಲ್ಲಿ ಒಂದು ಮನೆ ಇದೆ, ಜಮೀನಿದೆ, ಅಷ್ಟೋ ಜಮೀನಿದೆ, ದುಡಿಮೆ ಆಗೋದಿಲ್ಲ. ಈ ಶಾಪವನ್ನ ಬಯಸ್ತಾರ ಮೈಸೂರು ಕರ್ನಾಟಕದ ಜನ? ಇಂಥ ಶಾಪವನ್ನ ಬಯಸ್ತಾರ ಮೈಸೂರು ಕರ್ನಾಟಕದ ಜನ? ಕರಾಳವಾದ ಸತ್ಯ ಹೇಳ್ತೀನಿ ನಾನು. ಪುಣೆಯ ವೇಶ್ಯಾವಾಟಿಕೆ ಅಡ್ಡೆಗಳಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಸೆರಗ್ ಹಾಸಿ ಮೈ ಮಾರಿಕೊಂಡು ಬದುಕ್ತಾ ಇರುವ ಜನ ಹೆಣ್ಣುಮಕ್ಕಳು ಎಲ್ಲಿಯವರು ಅಂತ. ಇದು ಕರಾಳತೆ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ಮೇಲೂ ಇದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಈ 78 ವರ್ಷಗಳಲ್ಲಿ ಅಲ್ಲಿ ಇಂಡಸ್ಟ್ರಿ ಏನು ಬಂತು, ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ್ವಿ, ಯಾವುದಕ್ಕೇನು ಪ್ರಯತ್ನ ಪಟ್ವಿ? ಇಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ತರಲಾಗಿದೆ, 5,000 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಎಷ್ಟು ಜನರಿಗೆ ಹೋಯ್ತು? ಯಾರು ಉದ್ಧಾರ ಆಯ್ತದು? ಆಗ್ಬೇಕಾಗಿರೋದು ಅದಲ್ವಾ? ಆಡಿಟ್ ಅಂತ ಆಗ್ಬೇಕಾಗಿರೋದು ಅದರದಲ್ವಾ? ದುರಂತ ಅನ್ಸುತ್ತೆ ನನಗೆ ಮಾತುಗಳನ್ನು ಕೇಳ್ಕೊಂಡು. ಇಟ್ ವಾಸ್ ಅ ಕನ್ಫೆಷನ್ ಸ್ಟೇಟ್ಮೆಂಟ್.